ಓಕೆ, ಫೈನಲಿ ಆರು ಪಂದ್ಯಗಳಾದ್ಮೇಲೆ ಏಳನೇ ಪಂದ್ಯದಲ್ಲಿ KKR ಅವ್ರಿಗೆ ಒಂದು ಕೆಲವು ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸ್ವಲ್ಪ ತೃಪ್ತಿ ತಂದಿರುತ್ತೆ ಅವ್ರಿಗೆ. ಅಂಡ್ ಈ ಒಂದು ಟೂರ್ನಮೆಂಟ್ ಅಂತ ಬಂದಾಗಲೂ ಕೂಡ ಅಷ್ಟೇ. ಎಲ್ಲಾ ಒಂದು ತಂಡಗಳು ಕೂಡ ಒಂದ್ ರೀತಿಯಲ್ಲಿ ಕಾಂಪಿಟೇಷನ್ ಇದ್ರೆ ನಮಗೂ ಕೂಡ ನೋಡ್ಲಿಕ್ಕೆ ಮಜಾ ಇರುತ್ತೆ. ಅಂಡ್ ಯಾರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲೆ ಹೋಗ್ತಾರೆ ಕೆಳಗೆ ಹೋಗ್ತಾರೆ ಅನ್ನೋದು ನೋಡಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಕೋಲ್ಕತ್ತಾ ತಂಡ ಈ ಸೀಸನ್ ಅಲ್ಲಿ ತಗೊಂಡ್ರೆ ಕಂಟಿನ್ಯೂಸ್ ಆಗಿ 6 ಪಂದ್ಯಗಳನ್ನ ಸೋತಿತ್ತು. ಅಂಡ್ ಇದಕ್ಕಿಂತ ಮುಂಚೆ ಕೆಲವು ತಂಡಗಳು ಕೂಡ ಅದೇ ರೀತಿಯ ಒಂದು ಸಾಧನೆ ಅಂತ ಹೇಳಿಕ್ಕಾಗಲ್ಲ, ಒಂದು ರೀತಿಯಲ್ಲಿ ಆ ಥರದ್ದು ಒಂದು 6 ಪಂದ್ಯಗಳು ಸೋತಿದ್ರು. ನಮ್ಮ ಒಂದು RCB ಕೂಡ 2019ರಲ್ಲಿ ಇದೇ ರೀತಿಯಲ್ಲಿ ಸೋತಿರುವಂಥದ್ದು. ಅಂಡ್ ಮುಂಬೈ ಕೂಡ 6 ಪಂದ್ಯಗಳು ಕಂಟಿನ್ಯೂಸ್ ಆಗಿ ಸೋತಿತ್ತು. ಈ ರೀತಿಯ ಒಂದು ಕೆಲವು ತಂಡಗಳು ಕೂಡ ಈ ತರದೊಂದು ಸಾಧನೆ ಅಂತ ಮಾಡಿದ್ದು ಅಂತಾನೆ ಹೇಳ್ಬೋದು. ಬಟ್ ಇವತ್ತು ಅಗೇನ್ ಕೋಲ್ಕತ್ತಾ ತಂಡ ಏನಿದೆಯಲ್ಲ 6 ಪಂದ್ಯಗಳ ಸೋಲಿನ ನಂತರ ಮತ್ತೊಂದು ಗೆಲುವಿನ ಕಂಡಿದೆ ಅಂತ ಹೇಳ್ಬೋದು. ಇಲ್ಲಿ ಯಾರು ನಮ್ಮ ರಿಂಕು ಸಿಂಗ್ ಅಂಡ್ ಅನುಕೂಲ್ ರಾಯ್ ಅವರ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಮೂಲಕ ಈ ಪಂದ್ಯನ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ವಿಕೆಟ್ಗಳ ಒಂದು ಗೆಲುವನ್ನ ಸಾಧಿಸಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಂದು ರನ್ ಗಳಿಸ್ತಿರುವಂತ ಟೈಮಲ್ಲಿ ಅನುಕೂಲ್ ರಾಯ್ ಆಲ್ರೌಂಡರ್ ಪ್ರದರ್ಶನ ಕೊಡೋದ್ರಲ್ಲಿ ಅವ್ರು ಎತ್ತಿದ ಕೈ ಫೀಲ್ಡಿಂಗ್ ಅಲ್ಲೂ ಕೂಡ ಅಷ್ಟೇನೆ, ಬೌಲಿಂಗ್ ಅಲ್ಲೂ ಕೂಡ ಅಷ್ಟೇನೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೊಟ್ಟಿರುವಂತ ಒಂದು ಅವಕಾಶ ತುಂಬಾ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂತಿದ್ದಾರೆ ಅಂತ ನನಗನ್ಸುತ್ತೆ. ಇವತ್ತು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಂತಹ ರಾಜಸ್ಥಾನ್ ರಾಯಲ್ಸ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ. ಫಸ್ಟ್ 3 ಓವರ್ಸ್ ಸ್ವಲ್ಪ ನೋಡ್ಕೊಂಡು ಆಡ್ತಾರೆ. 3 ಓವರಲ್ಲಿ ಕೇವಲ ಬಂದಿರುವಂತದ್ದು 20 ರನ್. ಬಟ್ ಅದಾದ್ಮೇಲೆ ಒಂದು ಒಳ್ಳೆ ಬಿಗ್ ಹಿಟ್ಟಿಂಗ್ ಅಂತಾನೆ ಹೇಳ್ಬೋದು. RR ಕಡೆಯಿಂದ, ಬಿಕಾಸ್ ಫಸ್ಟ್ 6 ಓವರ್ಸಲ್ಲಿ 63 ರನ್ಗಳನ್ನ ಮಾಡ್ತಾರೆ. ಫಸ್ಟ್ 3 ಓವರ್ಸಲ್ಲಿ ಬಂದಿರುವಂಥದ್ದು ಕೇವಲ 20 ರನ್. ಅದಾದಮೇಲೆ ಒಂದು 43 ರನ್ಗಳನ್ನ ತಗೊತಾರೆ ನೆಕ್ಸ್ಟ್ 3 ಓವರ್ಸಲ್ಲಿ. ಆ್ಯಂಡ್ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಆಗುತ್ತೆ. ಫಸ್ಟ್ ಒಂದು 8 ಓವರ್ಸಲ್ಲಿ 75 ಪ್ಲಸ್ ರನ್ ಬರುವಂಥದ್ದು. 8.4 ಓವರ್ಸ್ಗೆ ಫಸ್ಟ್ ವಿಕೆಟ್ ಬೀಳುತ್ತೆ. ಅದು ಸೂರ್ಯವಂಶಿ ಅವ್ರದ್ದು 81 ರನ್ ಮಾಡಿರ್ತಾರೆ 8.4 ಓವರ್ಸ್, ಆಲ್ಮೋಸ್ಟ್ 10 ರನ್ಸ್ ಪರ್ ಓವರ್ ಇದ್ದಂಥದ್ದು. ಸೂರ್ಯವಂಶಿ ಅವರು ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಮಾಡಿದ್ರು. ರಮನ್ದೀಪ್ ಸಿಂಗ್ ಅವರು ಕ್ಯಾಚ್ ತಗೊಂತಾರೆ. ವರುಣ್ ಚಕ್ರವರ್ತಿ ಅವರು ಬಾಲಿಂಗ್ ಅಲ್ಲಿ ಫಸ್ಟ್ ವಿಕೆಟ್ ಬೀಳುವಂಥದ್ದು ವೈಭವ್ ಸೂರ್ಯವಂಶಿ ಅವರ ಒಂದು ವಿಕೆಟ್ ರೂಪದಲ್ಲಿ 46 ರನ್ ಮಾಡುವಂಥದ್ದು 28 ಡೆಲಿವರೀಸ್ ಅಲ್ಲಿ 164 ಸ್ಟ್ರೈಕ್ ಅಲ್ಲಿ ಅಂತಾನೆ ಹೇಳ್ಬೋದು. 6 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ ಅದ್ಭುತವಾಗಿರುವಂಥ 46 ಮಾಡ್ತಾರೆ. ಈ ಕಡೆಗೆ ಜೈಸ್ವಾಲ್ 39 in 29 ಡೆಲಿವರಿ, ಸ್ವಲ್ಪ ಸ್ಲೋ ಆದ್ರು. 4 ಬೌಂಡ್ರಿ 2 ಸಿಕ್ಸರು, ಬಟ್ ಎಲ್ಲೋ ಒಂಚೂರು 134 ಅಂತಂದ್ರೆ ಸ್ಟ್ರೈಕ್ ರೇಟ್ ಅಂತಂದ್ರೆ ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಅಂತ ಅನ್ಸುತ್ತೆ. ಆಮೇಲೆ ಇವತ್ತು ಪಿಚ್ಚು ಕೂಡ ಅಷ್ಟೇ ನಾರ್ಮಲ್ ಹೈ ಸ್ಕೋರಿಂಗ್ ಗೇಮ್ ಅಂತೂ ಆಗಿಲ್ಲ ಇವತ್ತು, ಬಿಕಾಸ್ ಲೋ ಸ್ಕೋರಿಂಗ್ ಮ್ಯಾಚೇ ಇರುವಂಥದ್ದು. ಬಟ್ ಆದರೂ ಕೂಡ ಥ್ರಿಲ್ಲಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಇಬ್ಬರು ಓಪನರ್ ಔಟ್ ಆಗಿದ್ದಾದ್ಮೇಲೆ ಧ್ರುವ್ ಜುರೇಲ್ ಅವರು ಔಟ್ ಅಂತ ಒಂದು ಬ್ಯಾಟಿಂಗ್ ಆಡಿಲ್ಲ ಇವತ್ತು. ಸ್ಟೈಫರ್ಡ್ ಅವರು ಒಂದು ಸ್ಟಂಪ್ ಔಟ್ ಮಾಡ್ತಾರೆ ವರುಣ್ ಚಕ್ರವರ್ತಿ ಬೌಲಿಂಗ್ ಅಲ್ಲಿ. ಅವ್ರು ಔಟ್ ಆಗ್ತಾರೆ 5 ರನ್ಗೆ. ಅಂಡ್ ರಿಯಾನ್ ಪರಾಗ್ ಅಗೇನ್ ಈ ಒಂದು ಏನು ಟಾಪ್ 3 ಕೊಲ್ಯಾಪ್ಸ್ ಆಗುತ್ತೆ, ಕೊಲ್ಯಾಪ್ಸ್ ಅಂತ ಹೇಳಿಕ್ಕಾಗಲ್ಲ. ಟಾಪ್ 3 ಔಟ್ ಆಗಿದ್ದಾದ್ಮೇಲೆ ಕೆಳಗಡೆ ಯಾರು ಕೂಡ ಅಂತ ಒಂದು ಬ್ಯಾಟಿಂಗ್ ಆಡಲಿಲ್ಲ ಇವತ್ತು. ಈ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ರಿಯಾನ್ ಪರಾಗ್ ಅವರು 12 ರನ್ ಮಾಡ್ತಾರೆ 14 ಬೌಲಲ್ಲಿ. ಒಂದೇ ಒಂದು ಬೌಂಡ್ರಿ ತಗೊಂಡಿರುವಂಥದ್ದು, ಖರಾಬಾಗಿ ಆಡಿದ್ರು ಅಂತ ಹೇಳ್ಬೋದು. ಅಂಡ್ ಶಿಮ್ರಾನ್ ಹೆಟ್ಮಾಯರ್ ಅಗೇನ್ ಅಣ್ಣ ಫುಲ್ ಟೆಸ್ಟ್ ಕ್ರಿಕೆಟ್ ಅಂತಲೇ ಹೇಳ್ಬೋದು. 15 ರನ್ ಅಷ್ಟೇ ಮಾಡಿರುವಂಥದ್ದು 18 ಬಾಲಲ್ಲಿ, ಒಂದು ಬೌಂಡ್ರಿ ಇಲ್ಲ, ಒಂದು ಸಿಕ್ಸರ್ ಇಲ್ಲ. 83 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. ಫೆರೇರಾ ಅವರು 7 ರನ್ 7 ಬಾಲಲ್ಲಿ 1 ಸಿಕ್ಸರ್ ಅಷ್ಟೇ. ಜಡೇಜಾ 9 ರನ್ 7 ಬಾಲಲ್ಲಿ, ಅಗೇನ್ ನಾಟ್ ಇಂಪ್ರೆಸಿವ್. ಜೋಫ್ರಾ ಆರ್ಚರ್ ಇನ್ ಕೆಳಗಡೆಗೆ ಬಾಲ್ಸ್ಗಳು ಏನು ಮಾಡೋಕ್ಕಾಗಲ್ಲ. ಟಾಪಲ್ಲಿ ಅಂದರೆ ಓಪನರ್ಸ್ ಬಿಟ್ಟರೆ ಇನ್ಯಾರು ಕೂಡ ಅಂತ ಒಂದು ಬ್ಯಾಟಿಂಗ್ ಮಾಡಲಿಲ್ಲ ಇವತ್ತು ರಾಜಸ್ಥಾನ್ ಕಡೆಯಿಂದ. ಅದಕ್ಕೋಸ್ಕರನೇ 155ಗೆ 9 ವಿಕೆಟ್ ಕಳ್ಕೊಂಡು 20 ಓವರಲ್ಲಿ ಮಾಡಿರುವಂಥದ್ದು. ನನ್ನ ಪ್ರಕಾರ ಮಿಡ್ಲ್ ಆರ್ಡರ್ಸಲ್ಲಿ ಆ್ಯಂಡ್ ಮಿಡ್ಲ್ ಆರ್ಡರ್ಸ್ ಆ್ಯಂಡ್ ಕೆಳಗಡೆಗೆ ಫಿನಿಷರಲ್ಲಿ ಕೂಡ ಅಷ್ಟೇ ರಾಜಸ್ಥಾನ್ ಅಂತ ಬಂದಾಗ ತುಂಬ ಸ್ಟ್ರಗಲ್ ಪಡುತ್ತೆ. ಟಾಪ್ 3 ಬಿಟ್ಟರೆ ತುಂಬ ಕಷ್ಟ ಇದೆ ಅಂತಲೇ ಹೇಳ್ಬೋದು ರಾಜಸ್ಥಾನ್ ಕಡೆಯಿಂದ. ಓಕೆ, ಆ್ಯಂಡ್ ಈ ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಅಂತಂದರೆ ಅದು ಕಾರ್ತಿಕ್ ತ್ಯಾಗಿ. ಓ ಮೈ ಗಾಡ್, ಎಂಥ ಬಾಲರ್ ಗುರು. ರಾಜಸ್ಥಾನಲ್ಲಿ ಏನು 23 ಅಂತ ಅನ್ಸುತ್ತೆ, 21 ಅಂತ ಅನ್ಸುತ್ತೆ. ಅವಾಗಿಂದ ಕೂಡ ಅಷ್ಟೇ ಈ ಹುಡುಗ ಸಾಕತ್ತಾಗಿರುವಂಥ ಬಾಲಿಂಗ್ ಮಾಡ್ತಾರೆ. ಬಟ್ ಇದು ಬೇರೆ ಒಂದು ಟೀಮ್ಗಳೆಲ್ಲ ಹೋದಾಗ ಕೂಡ ಅಷ್ಟೊಂದು ಚಾನ್ಸಸ್ ಸಿಕ್ಕಿರಲಿಲ್ಲ. ಬಟ್ ಆ ರಾಜಸ್ಥಾನದಲ್ಲಿ ಇದ್ದಾಗ ಸ್ವಲ್ಪ ಚಾನ್ಸ್ ಸಿಕ್ಕಿತ್ತು. ಬಟ್ ಅದಾದಮೇಲೆ ಇವಾಗಲೇ KKR ಅಲ್ಲಿ ಈ ವರ್ಷನೇ ತುಂಬ ಅವ್ರಿಗೆ ಒಳ್ಳೆಯ ಒಂದು ಅವಕಾಶ ಸಿಗ್ತಿರುವಂಥದ್ದು. ಆ್ಯಂಡ್ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಈ ಸೀಸನ್ ತಗೊಂಡ್ರೆ ನೀವು KKR ಅಂತ ಬಂದಾಗ ಪೇಸರ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಅಂತಂದರೆ ಅದು ಕಾರ್ತಿಕ್ ತ್ಯಾಗಿನೇ. ಇವತ್ತು ವರುಣ್ ಚಕ್ರವರ್ತಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. 4 ಓವರಲ್ಲಿ 14 ರನ್ ಕೊಟ್ಟು 3 ವಿಕೆಟ್ ತೆಗೆದಿದ್ದಾರೆ ಅಂತಂದರೆ ಅದ್ಭುತ ಅಂತಲೇ ಹೇಳ್ತೀನಿ. ಆ್ಯಂಡ್ ಸುನಿಲ್ ನಾರಾಯಣ್ ಅವರು ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಕಾರ್ತಿಕ್ ತ್ಯಾಗಿ ಸುನಿಲ್ ನಾರಾಯಣ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಬಟ್ ಇವತ್ತು ವರುಣ್ ಚಕ್ರವರ್ತಿ ಕೂಡ ಸಖತ್ತಾಗಿರುವಂಥ ಒಂದು ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ 3 ಜನ ಈ ಒಂದು ರಾಜಸ್ಥಾನ್ ರಾಯಲ್ಸ್ನ 155ಗೆ ಕಟ್ ಹಾಕೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಈ ಒಂದು ಟಾರ್ಗೆಟ್ನ ಬೆನ್ನತ್ತದಂತಹ KKRಗೆ ಸ್ಟಾರ್ಟಿಂಗಲ್ಲಿ ಆಘಾತ. ಫಸ್ಟ್ ಬಾಲ್ ಫಸ್ಟ್ ವಿಕೆಟು ಜೋಫ್ರಾ ಆರ್ಚರ್ ಅವ್ರಿಗೆ. ಇವರು ಒಂಥರ ಇದನ್ನು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 3 ಪಂದ್ಯಗಳಲ್ಲಿ ಈ ಸೀಸನ್ ಆಗಿರುವಂಥ 3 ಪಂದ್ಯಗಳಲ್ಲಿ ಫಸ್ಟ್ ಬಾಲಲ್ಲಿ ಫಸ್ಟ್ ವಿಕೆಟ್ ಎತ್ತಿದ್ದಾರೆ ಅಂತಂದರೆ ಅದು ಜೋಫ್ರಾ ಆರ್ಚರ್. ಇವತ್ತು ಸೈಫರ್ಟ್ ಅವರಿಗೆ ಫಸ್ಟ್ ಬಾಲಲ್ಲೇ ವಿಕೆಟ್ ಎತ್ತಾರೆ.
ಬೋಲ್ಡ್ ಮಾಡ್ತಾರೆ, ಕ್ಲೀನ್ ಬೋಲ್ಡ್ ಆಗಿರುವಂಥದ್ದು ಸೈಫರ್ಟ್ ಅವರು. ಆ್ಯಂಡ್ ಏನು ಹೇಳೋಣ, ಫಿನ್ ಆ್ಯಲನ್ಗೆ ತೆಗೆದುಬಿಟ್ಟು ಸೈಫರ್ಟ್ ಅವರು ತಗೊಂಡು ಬಂದಿದ್ದಾರೆ. ಸೈಫರ್ಟ್ ಅವರು ಕೂಡ ಅಷ್ಟೇ 2 ಮ್ಯಾಚಲ್ಲಿ ಸೊ ಅಂಥ ಒಂದು ಇಂಪ್ರೆಸಿವ್ ಏನು ಕಾಣಿಲ್ಲ. ನನ್ನ ಪ್ರಕಾರ ಫಿನ್ ಆ್ಯಲನ್ ಅವರಿಗೆ ಕಂಟಿನ್ಯೂ ಮಾಡ್ಬೋದಾಗಿತ್ತು, ಇಲ್ಲಾಂದರೆ ಇಬ್ಬರು ಕೂಡ ಓಪನಿಂಗ್ ಮಾಡಿಸಿ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ರಜಿಂಕ ರಹಾನೆ ಕೂಡ ಡಕ್ಔಟ್ ಆಗಿದ್ದಾರೆ. ಸೊ ಧ್ರುವ್ ಜಿಲ್ಲರ್ ಅವರಿಗೆ ಕ್ಯಾಚ್ ಕೊಟ್ಟು ನ್ಯಾಂಡ್ರೆ ಬರ್ಗರ್ ಅವರ ಬೌಲಿಂಗಲ್ಲಿ ಸೊ ಡಕ್ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಓಪನರ್ಸ್ ಇಬ್ರು ಕೂಡ ಔಟ್ ಆಗಿದ್ದಾದ್ಮೇಲೆ ಸೊ ರಘುವಂಶಿ ಕೂಡ ಅಷ್ಟೇ 10 ರನ್ 19 ಬಾಲಲ್ಲಿ 52 ಏಕಡಲ್ಲಿ ಮಾಡಿರುವಂಥದ್ದು. ಸೊ ಅಗೇನ್ ಫೇಲ್ಯೂರ್ ಅಂತಲೇ ಹೇಳ್ಬೋದು. ರಘುವಂಶಿ 50 ತಗೊಂಡ್ರು, ಬಟ್ ಅದಾದಮೇಲೆ ಅಗೇನ್ ಅದೇನಾಗಿದೆಯೋ ಗೊತ್ತಿಲ್ಲ, ಅಗೇನ್ ಕಂಟಿನ್ಯೂಸ್ ಆಗಿ ಫೇಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ರವೀಂದ್ರ ಜಡೇಜಾ ಬೌಲಿಂಗಲ್ಲಿ LB ಆಗ್ತಾರೆ. ಸೊ 19 ಬಾಲಲ್ಲಿ 10 ರನ್ ಮಾಡಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅಂಡ್ ಕೆಳಗಡೆಗೆ ಸೊ ಕ್ಯಾಮರೂನ್ ಗ್ರೀನ್ ಒಂದು ಒಳ್ಳೆ ಡೀಸೆಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. 27 ರನ್ ಮಾಡ್ತಾರೆ 13 ಬಾಲಲ್ಲಿ, 4 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ 207 ಸ್ಟ್ರೈಕಲ್ಲಿ 27 ರನ್ ಮಾಡುವಂಥದ್ದು. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು, ಬಟ್ ಬಿಷ್ಣೋಯ್ ಅವರ ಬೌಲಿಂಗಲ್ಲಿ ಸೊ ಸ್ಟಂಪ್ ಔಟ್ ಆಗ್ತಾರೆ. ಅಂಡ್ ಅದಾದ್ಮೇಲೆ ರೋಮನ್ ಪೋವೆಲ್ ಸೊ 23 ರನ್ ಮಾಡ್ತಾರೆ 20 ಬಾಲಲ್ಲಿ. ಸೊ ಸ್ಟ್ರೈಕ್ ರೇಟ್ ಇಲ್ಲ, ಬಟ್ ಒಂದು 23 ರನ್ ಅಂತೂ ಮಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ಕೆಳಗಡೆಗೆ ತುಂಬ ಚೆನ್ನಾಗಿ ಆಡಿರುವಂಥದ್ದು ಅಂತಂದರೆ ಅದು ರಿಂಕು ಸಿಂಗ್ ಆ್ಯಂಡ್ ಅನುಕೂಲ್ ರಾಯ್ ಇಬ್ರು ಕೂಡ ಲೆಫ್ಟ್ ಹ್ಯಾಂಡರು ಸಖತ್ತಾಗಿ ಆಡಿದ್ರು. ರಿಂಕು ಸಿಂಗ್ ಫಿನಿಷರ್ ರೂಪದಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. 53 ರನ್ ಮಾಡ್ತಾರೆ 34 ಡೆಲಿವರೀಸಲ್ಲಿ, 5 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ 150 ಸ್ಟ್ರೈಕ್ ರೇಟಲ್ಲಿ ಸೊ 53 ರನ್ ಮಾಡಿರುವಂಥದ್ದು. ಆ್ಯಂಡ್ ಅನುಕೂಲ್ ರಾಯ್ 29 ರನ್ 16 ಡೆಲಿವರೀಸ್ 181 ಸೆಕೆಂಡಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. 19ನೇ ಓವರಲ್ಲಿ ಸೊ 1 6 ಹೊಡಿತಾರೆ. ಅದೇ ಒಂದು ರೀತಿಯಲ್ಲಿ ಈಸಿ ಮಾಡಿಕೊಡ್ತು ಈ ಒಂದು ರನ್ ಚೇಸ್ಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಬ್ಬರು ಮಧ್ಯೆ 76 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ 37 ಡೆಲಿವರೀಸಲ್ಲಿ. ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಆ್ಯಂಡ್ ಒಳ್ಳೆ ಫಿನಿಶ್ ಅಂತಲೇ ಹೇಳ್ಬೋದು ಕೋಲ್ಕತ್ತಾ ಕಡೆಯಿಂದ. ಬಟ್ ಖಂಡಿತವಾಗ್ಲೂ ಕನ್ಸರ್ನ್ಸ್ಗಳಿದ್ದಾವೆ. ಸೊ KKR ಬ್ಯಾಟಿಂಗ್ ಅಂತ ಬಂದಾಗ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳೇಬೇಕು. ಇವತ್ತಿನ ಗೆದ್ದಿದ್ದಾರೆ, ಬಟ್ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತಂದರೆ ಸೊ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಬೇಕಾಗುತ್ತೆ, ಅದನ್ನು ಮಾಡಬೇಕಾಗುತ್ತೆ. ಓಕೆ. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ಸೊ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಜೋಫ್ರಾ ಆರ್ಚರ್ 4 ಓವರಲ್ಲಿ 35 ರನ್ನು, ಸೊ ಒಂದು ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ ಸೊ 8.8 ಎಕಾನಮಿ ಇರುವಂಥ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿರುವಂಥದ್ದು ಇವತ್ತು ಯಶ್ರಾಜ್ ಪುಂಜಾ. ಸೊ ಮೇ ಬಿ ಅವತ್ತು ಫಸ್ಟ್ ಗೇಮ್ ಅಂತ ಅನಿಸುತ್ತೆ, 4 ಓವರಲ್ಲಿ 25 ರನ್ ಕೊಟ್ಟಿದ್ದಾರೆ, 1 ವಿಕೆಟ್ ಕೂಡ ತೆಗೆದಿದ್ದಾರೆ, ಸಾಕಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಅದಕ್ಕಿಂತ ಅದ್ಭುತವಾಗಿ ಮಾಡಿರುವಂಥದ್ದು ಅಂತಂದರೆ ಅದು ರವೀಂದ್ರ ಜಡೇಜಾ. 3 ಓವರಲ್ಲಿ 8 ರನ್ನ ಕೊಟ್ಟು 2 ವಿಕೆಟ್ ತೆಗಿತಾರೆ, ಅಂದರೆ 2.7 ಮಿಡ್ಲ್ ಓವರ್ಸಲ್ಲಿ ಇವರೇನೇ ಒಂದು ರೀತಿಯಲ್ಲಿ ಈ ಗೇಮ್ನ ಸೊ 6 ಕಡೆಗೆ ತೊಗೊಂಡು ಬಂದಿರುವಂಥದ್ದು. ಆ್ಯಂಡ್ ಈ 20ನೇ ಓವರ್ ಗಂಟ ತೊಗೊಂಡು ಹೋಗಿದ್ದಾರೆ ಅಂತಂದರೆ ಪುಂಜಾ ಆ್ಯಂಡ್ ಸೊ ಜಡೇಜಾ ಅವರಿಬ್ಬರ ಒಂದು ಕಾಂಟ್ರಿಬ್ಯೂಷನ್ ಸಾಕತ್ತಾಗಿದೆ. ಆ್ಯಂಡ್ ಅದ್ಭುತವಾಗಿರುವಂಥ ಬೌಲಿಂಗ್ ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ದುಬಾರಿ ಆಗಿದೆ ಅಂತ ನ್ಯಾಂಡ್ರೆ ಬರ್ಗರ್ ಅವರು ಆ್ಯಂಡ್ ಬಿಷ್ಣೋಯ್ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಅಂತಲೇ ಹೇಳಬಹುದು. ಒಟ್ಟಾರೆ ಮಾತಾಡಬೇಕು ಅಂತಂದರೆ KKR ಅವರಿಗೆ ಈ ಒಂದು ಗೆಲುವು ಬೇಕಾಗಿದ್ದು, ಬಟ್ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ಕಾರ್ತಿಕ್ ತ್ಯಾಗಿ ಪೇಸರ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಸ್ಪಿನ್ ಅಂತ ಬಂದಾಗ ಇವತ್ತು ನಾರಾಯಣ್ ಅದರಾಗಿರ್ಬೋದು, ಚಕ್ರವರ್ತಿ ಅವರಾಗಿರ್ಬೋದು, ಅವರಿಬ್ಬರು ಕೂಡ ಪಾರ್ಟಿಗೆ ಬಂದಿದ್ದಾರೆ ಅಂತಂದರೆ ಸೊ 3 ಜನ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನು ಉಳಿದವರು ಸ್ವಲ್ಪ ಇನ್ನೊಂಚೂರು ಬೆಟರ್ ಆಗಿ ಬೌಲಿಂಗ್ ಮಾಡಿದ್ರೆ ಸೊ KKR ಖಂಡಿತವಾಗಲು ಈ ಒಂದು ಸೀಸನಲ್ಲಿ ಇನ್ನೊಂಚೂರು ಬೆಟರ್ ಆಗಿ ಪೊಸಿಷನಲ್ಲಿ ಎಂಡ್ ಆಗ್ಬೋದು ಅಂತ ಅನ್ಸುತ್ತೆ. ಪ್ಲೇ ಆಫಿಗೆ ಬರೋಂಥ ನನ್ನ ಪ್ರಕಾರ ಡೌಟ್, ಅವರು 99% ಡೌಟ್ ಇದೆ. ಬಟ್ ಅಟ್ಲೀಸ್ಟ್ ಸೊ ಪಾಯಿಂಟ್ಸ್ ಟೇಬಲಲ್ಲಿ ಸೀಸನ್ ಎಂಡ್ ಆಗೋ ಟೈಮ್ಗೆ ಒಂದು ಬೆಟರ್ ಪೊಸಿಷನಲ್ಲಿ ನಿಂತ್ಕೊಬಹುದು ಅಂತ ನನಗನ್ಸುತ್ತೆ. ಓಕೆ. ಸೊ ಇಷ್ಟ ಆಯಿತು ಇವತ್ತಿನ ಪಂದ್ಯದ ರಿವ್ಯೂ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.